ಸತತ 15 ಗಂಟೆಗಳಿಂದ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆಗೆ ಇನ್ನೇನು ಕೆಲವೇ ಅಂದ್ರೆ ಅಂತಿಮ ಹಂತವನ್ನ ಬಂದು ತಲುಪದೆ. ಮಗುವಿನ ಒಂದು ಚಲನವಲನವನ್ನ ಕ್ಯಾಮೆರಾಗಳ ಮೂಲಕ ಗಮನಿಸಲಾಗ್ತಾ ಇದೆ. 14 ತಿಂಗಳ ಮಗು ಸಾತ್ವಿಕ್ ಕೊಳವೆ ಬಾವಿಗೆ ಬಿದ್ದಿರುವಂತಹ ಪ್ರಕರಣ ಕೊನೆಯ ಹಂತಕ್ಕೆ ಬಂದು ತಲುಪ್ತಾ ಇದೆ. ಲಚ್ಚಾಡ ಗ್ರಾಮದಲ್ಲಿ ಮುಂದುವರೆದಿದೆ ಕಾರ್ಯಾಚರಣೆ. ಕೊಳವೆ ಬಾವಿಯಲ್ಲಿ ಉಸಿರಾಡ್ತಾ ಇದ್ದಾನೆ ಮಗು ಸಾತ್ವಿಕ್. ಪ್ರಾಥಮಿಕ ಚಿಕಿತ್ಸೆಯನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಿದೆ ಜಿಲ್ಲಾಡಳಿತ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡಿತಾ ಇದ್ದಾರೆ ಕೈ ಶಾಸಕ, ಇಂಡಿ ಕ್ಷೇತ್ರದ ಕೈ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬೇಕಾಗಿರುವಂತಹ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನೆರವನ್ನು ನೀಡುತ್ತಾ ಇದ್ದಾರೆ. ನಿನ್ನೆ ಸಂಜೆ 6 ಗಂಟೆಗೆ ಆರಂಭವಾಗಿದ್ದಂತಹ ರೆಸ್ಕ್ಯೂ ಆಪರೇಷನ್ ಇದು. ಕಂದಮ್ಮನ ರಕ್ಷಣೆಗೆ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. 16 ಅಡಿ ಆಳಕ್ಕೆ ಮಗು ಬಿದ್ದಿದೆ. ಆದರೆ 20 ಅಡಿ ಆಳದವರೆಗೂ ಕೂಡ ಅಲ್ಲಿ ಕೊರೆಯಲಾಗಿದೆ ಎನ್ಡಿಆರ್ಎಫ್ ಸಿಬ್ಬಂದಿ. ಮತ್ತೊಂದು ಕಡೆ ಮಗು ಏನ್ ಮಾಡ್ತಾ ಇದೆ, ಹೇಗೆ ಅದರ ಒಂದು ವೈಖರಿ ಇದೆ ಅನ್ನೋದನ್ನ ಕ್ಯಾಮೆರಾದ ಮೂಲಕ ಗಮನಿಸಲಾಗ್ತಾ ಇದೆ. ಯಾಕಂದ್ರೆ ಬಹಳ ಚಿಕ್ಕ ಮಗು ಆದ ಕಾರಣ ಮಗುವಿಗೆ ಏನು ಅರಿಯದ ವಯಸ್ಸು. ಮತ್ತೊಂದು ಕಡೆ 15 ಗಂಟೆಗಳಾಯ್ತು, ಏನನ್ನೂ ಕುಡಿದಿಲ್ಲ, ತಿಂದಿಲ್ಲ. ಕೇವಲ ಆಕ್ಸಿಜನ್ ಇಂದಷ್ಟೇ ಮಗುವನ್ನ ಬದುಕಿಸಿಕೊಳ್ಳಲಾಗಿದೆ. ಮಗು ಜೀವಂತವಾಗಿದೆ ಅಂದ್ರೆ ಉಸಿರಾಡ್ತಾ ಇದೆ ಅನ್ನೋದನ್ನ ಜಿಲ್ಲಾಡಳಿತ ನೀಡಿರುವಂತಹ ಮಾಹಿತಿ. ಮತ್ತೊಂದು ಕಡೆ ಇಂಡಿ ಕ್ಷೇತ್ರದ ಕೈ ಶಾಸಕ ಯಶವಂತರಾಯಗೌಡ ಪಾಟೀಲ್ ಸ್ಥಳದಲ್ಲಿದ್ದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಬೇಕಾಗಿರುವಂತಹ ನೆರವನ್ನ ಪೂರೈಸ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಕಾರ್ಯಾಚರಣೆ ಸಾಗ್ತಾ ಇರುವ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಧ್ಯದ ವಿಂಡೋದಲ್ಲಿ ಆ ಮಗು ಸಾತ್ವಿಕ್ ಹೇಗಿದ್ದ ಮುದ್ದಾಗಿ ಅನ್ನೋದನ್ನ ನೋಡ್ತಿದ್ದೀರಿ. ಇನ್ನೊಂದು ವಿಂಡೋದಲ್ಲಿ ಆ ಮಗುವಿನ ಒಂದು ಆಕ್ಷನ್, ಚಲನವಲನ ಹೇಗಾಗ್ತಾ ಇದೆ, ಕಾಲನ್ನ ಆಡಿಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆ ಇದಾಗಬಾರ್ದಿತ್ತು, ಆಗ ಹೋಗಿದೆ. ಆದ್ರೆ ಮಗ ಬದುಕು ಬರಲಪ್ಪ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಅವನ ಹೆತ್ತ ತಾಯಿ, ಹಾಗೆ ತಂದೆ ಆಗಿರಬಹುದು. ಇಡೀ ಕರುನಾಡಿನ ಜನತೆ ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ ಅದೇ ಆಗಿದೆ. ಈ ಸಂದರ್ಭಕ್ಕೆ ಮಗುಗೆ ಯಾವುದೇ ಅವಘಡಗಳು ಆಗದೇ ಇರಲಿ, ಜೀವಂತವಾಗಿ ಮಗು ಯಶಸ್ವಿಯಾಗಿ ಆ ಕಾರ್ಯಾಚರಣೆ ಆ ಮಗುವನ್ನ ಜೀವಂತವಾಗಿ ನಾವು ನೋಡುವಂತ ಆಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಟಿವಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಇದೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇಂತಹ ಒಂದು ಸಂದರ್ಭಗಳಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ದೃಶ್ಯಗಳಲ್ಲಿ ಮಠಕ್ಕೆ ತೆರಳಿ ವಿಶೇಷ ಪೂಜೆಯನ್ನ, ಭಜನೆಯನ್ನ ಮಾಡ್ತಾ ಇದ್ದಾರೆ ಯುವಕರು. ಹಾಗೆ ಅವರ ಕುಟುಂಬಸ್ಥರ ಪ್ರಾರ್ಥನೆಯೂ ಕೂಡ ಇದೆ. ಪ್ರತಿಯೊಬ್ಬ ಕರುನಾಡಿನ ಜನ ಯಾರೆಲ್ಲ ಈ ಸುದ್ದಿ ನೋಡಿದ್ದಾರೆ, ತಿಳಿದಿದ್ದಾರೆ, ಪ್ರತಿಯೊಬ್ಬರ ಪ್ರಾರ್ಥನೆ ಕೂಡ ಅದೇ ಆಗಿರುತ್ತೆ. ಭಗವಂತ ಆ ಮಗುವನ್ನ ಜೀವಂತವಾಗಿ ಹೊರಗೆ ಬಂದ್ಬಿಡೋ ಹಾಗೆ ನೋಡ್ಕೊಳ್ಳಪ್ಪ, ಆ ಮಗುವಿಗೆ ಇನ್ನೊಂದಷ್ಟು ಆಯಸ್ಸು ಹೆಚ್ಚಾಗಲಿ ಅನ್ನೋ ಪ್ರಾರ್ಥನೆಯದ್ದೇ ಜನ ಮಾಡ್ತಾ ಇರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅನ್ನೋದರ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವಕುಮಾರ್, ಲೇಟೆಸ್ಟ್ ಅಪ್ಡೇಟ್ಸ್ ಏನಾಗ್ತಾ ಇದೆ ಅಲ್ಲಿ ಅಂತ, ಇನ್ನೆಷ್ಟು ಹೊತ್ತಾಗಬಹುದು ಮಗುವನ್ನ ಆಚೆ ತರುವುದಕ್ಕೆ? ಸದ್ಯಕ್ಕೆ ಕ್ಯಾಮ್ರಾದ ಒಂದು ದೃಶ್ಯಗಳನ್ನ ಗಮನಿಸಿ ಮಗು ಹೇಗಿದ್ದಾನೆ, ಆಕ್ಷನ್ ಇದೆಯಾ, ಹೇಗೆ ಉಸಿರಾಡ್ತಾ ಇದ್ದಾನೆ ಅನ್ನೋದು ಮಾಹಿತಿಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಸೊ ಲೇಟೆಸ್ಟ್ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ವಿಶ್ವಕುಮಾರ್. ಏನು 16 ಗಂಟೆಗಳಿಂದಲೂ ಸಹ ಏನು ಸತತವಾಗಿ ಮಗುವನ್ನ ಹೊರತೆಗೆಯುವಂತ ಒಂದು ರಕ್ಷಣಾ ಕಾರ್ಯವೂ ಸಹ ಇವತ್ತು ಮುಂದುವರಿರ್ತಕ್ಕಂಥದ್ದು. ಏನೋ ಇನ್ನು ಕೇವಲ 1 ಮತ್ತು 1.5 ಅಡಿ ಅಂತರದಲ್ಲಿ ಮಗು ತಿಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಒಂದು ಅಡಿ ಅಂತರ ತಲುಪಿದ್ರೆ ಮಗು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ತಲುಪುವಂತ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು CC ಕ್ಯಾಮ್ರಾಗಳಿಂದ ಆ ಮಗುವಿನ ಒಂದು ಚಲನವಲನಗಳನ್ನ ಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಲೂ ಸಹ ಅದೇ ಸ್ಥಳದಲ್ಲೇ ಏನು ವೈದ್ಯರು ಸಹ ಇರ್ತಕ್ಕಂಥದ್ದು. ಆ ಮಗುವಿನ ಏನು ಕಾಲುಗಳು ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಗಳಲ್ಲಿ ಈಗ ಮತ್ತೆ ದೃಶ್ಯಗಳು ಸೆರೆಯಾಗಿರ್ತಕ್ಕಂಥದ್ದು. ಈ ಒಂದು ಆಧಾರದ ಮೇಲೆ ಮಗು ಇನ್ನೂ ಜೀವಂತವಾಗಿದೆ, ಮಗುವನ್ನ ಹೇಗಾದ್ರೂ ಮಾಡಿ ಜೀವಂತವಾಗಿ ಹೊರಗಡೆ ತೆಗಿಬೇಕು ಅನ್ನುವಂತ ಒಂದು ಸಾಕಷ್ಟು ಪ್ರಯತ್ನವನ್ನು ಸಹ ಇಲ್ಲಿ ಸಿಬ್ಬಂದಿಗಳು ಮಾಡ್ತಿದ್ರೆ. ಮತ್ತೊಂದು ಕಡೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಗು ಜೀವಂತವಾಗಿ ಹೊರಬರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕೇವಲ 1 ಅಥವಾ 2 ಗಂಟೆ ಅಷ್ಟೊತ್ತಿಗೆ ಮಗುವನ್ನ ಹೊರ ತೆಗೆಯುವಂತ ಒಂದು ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಆ ಮಗುವನ್ನ ಹೊರ ತೆಗೆದ ಕೂಡಲೇ ಅಥವಾ ಪ್ರಾಥಮಿಕವಾಗಿ ಅಥವಾ ಮಗುವಿಗೆ ಏನ್ ಚಿಕಿತ್ಸೆಗಳನ್ನ ನೀಡಬೇಕು ಅವೆಲ್ಲವೂ ಸಹ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಾಥಮಿಕ ಚಿಕಿತ್ಸೆಯ ನಂತರ ಮಗುವಿಗೆ ಮುಂದಿನ ರೀತಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ಮಾಡಬೇಕು ಅನ್ನೋದಕ್ಕೂ ಸಹ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.